ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿ ಕೆರೆಗಳ ಅಂತರ್ಜಲ ವೃದ್ಧಿಗೆ ಯೋಜನೆ. ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಒತ್ತುವರಿ ತೆರವಿಗೆ ಸೂಚನೆ. ಎನ್ಎಸ್ ಬೋಸರಾಜ್. ಗ್ರಾಮೀಣ ಬ್ಯಾಂಕ್ ಸಾಲ ವಸೂಲಿ ಬಂದ ಅಧಿಕಾರಿಗಳ ಮುಂದೆ ವಿಷ ಸೇವಿಸುವ ಬೆದರಿಕೆ. ಕೋರ್ಟ್ ಆದೇಶದ ಮೇರೆಗೆ ಜಪ್ತಿ ಬಂದ ಅಧಿಕಾರಿಗಳು ತಬ್ಬಿಬ್ಬು. ಶಿವಾಜಿ ಮಹಾರಾಜ್ ಜಯಂತಿ ಭಾವಚಿತ್ರದ ಮೆರವಣಿಗೆ ಸಚಿವ ಎನ್ಎಸ್ ಬೋಸರಾಜ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ತಳವಾರ್ ಪರಿವಾರ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತಡೆಯಲು ಆಯೋಗ ರಚಿಸಲಿ. ರಘುವೀರ್ ನಾಯಕ್. ರಾಜೀವ್ ಗಾಂಧಿ ಆವಾಸ್ ಮನೆ ನಿರ್ಮಾಣದಲ್ಲಿ ಅಕ್ರಮ. ಗುತ್ತಿಗೆದಾರ ಎಂ ಈರಣ್ಣ ಗುತ್ತಿಗೆ ರದ್ದುಗೊಳಿಸಬೇಕು. ತಮ್ಮೇಶ್. ಹೊಸ ಮನಿ ಪ್ರಕಾಶನದಿಂದ ಫೆಬ್ರವರಿ 21ರಂದು ಕೆಎಸ್ ನಿಸಾರ್ ಅಹಮದ್ ಬದುಕು ಬರಹ ಕುರಿತು ವಿಚಾರ ಸಂಕಿರಣ. ವಾರ್ತೆಗಳ ವಿವರ. ಸಣ್ಣ ನೀರಾವರಿ ಇಲಾಖಾ ವ್ಯಾಪ್ತಿಯ ಕೆರೆಗಳ ಅಂತರ್ಜಲ ವೃದ್ಧಿಗೆ ಆದ್ಯತೆ ಮೇಲೆ ಒತ್ತು ನೀಡಲಾಗುತ್ತಿದ್ದು, ಒತ್ತುವರಿ ತೆರವುಗೊಳಿಸುವುದು ಆಯಾ ಜಿಲ್ಲಾಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ಕಾಲಮಿತಿಯಲ್ಲಿ ಕೆರೆಗಳ ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸುವ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ 40,900 ಕೆರೆಗಳು ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿದ್ದು, ಕೆರೆಗಳ ಸಂರಕ್ಷಣೆ, ಒತ್ತುವರಿ ತೆರವು ಹಾಗೂ ಕೆರೆ ನೀರಾವರಿ ಪ್ರದೇಶ ವಿಸ್ತೀರ್ಣದ ಕುರಿತಂತೆ ಪರಿಶೀಲನೆ ನಡೆಸಲಾಗಿದೆ. ಬೀದರ್, ಹಾವೇರಿ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಕೆರೆಗಳ ತೆರವು ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. ಇಲಾಖೆ ಎಲ್ಲ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದ್ದು, ಲೋಪವಾಗಿರುವುದನ್ನು ಸರಿಪಡಿಸುವ ಕೆಲಸ ಮಾಡಲಾಗಿದೆ. ಕೆರೆ ಹೊಳೆತ್ತುವ ಕಾಮಗಾರಿಗಳ ಕುರಿತು ಸಲ್ಲಿಕೆಯಾಗಿರುವ ದೂರುಗಳ ಮೇಲೂ ಕ್ರಮ ವಹಿಸಲಾಗಿದೆ. ಕೆರೆ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದು, ಸ್ಪಷ್ಟ ಸೂಚನೆಗಳನ್ನು ನೀಡಲಾಗಿದೆ ಎಂದರು. ಸಣ್ಣ ನೀರಾವರಿ ಇಲಾಖೆಗೆ ಕಳೆದ ಬಾರಿ ಬಜೆಟ್ನಲ್ಲಿ ನಿಗದಿಪಡಿಸಿದ ಅನುದಾನ ಬಳಕೆಗೆ ಮಾಡಲಾಗಿದೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಿಂದ 12,696 ರೂಪಾಯಿ ಗುತ್ತಿಗೆದಾರರ ಹಣ ಪಾವತಿ ಬಾಕಿ ಇತ್ತು. 989 ಜನ ಗುತ್ತಿಗೆದಾರರಿಗೆ ಹಣ ಪಾವತಿಸಲಾಗಿದೆ. ಉಳಿದಂತೆ ಬಾಕಿ ಇರುವ ಹಣವನ್ನು ಪಾವತಿಸಲು ಕ್ರಮ ವಹಿಸಲಾಗಿದೆ ಎಂದರು. ಕೃಷ್ಣಾ ಜಲಭಾಗ್ಯ ನಿಗಮದಿಂದ ದೇವದುರ್ಗ, ರಾಯಚೂರು ಮತ್ತು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆರೆ ತುಂಬುವ ಯೋಜನೆ ಕೈಗೊಳ್ಳಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ಕೆರೆಗಳ ತುಂಬುವ ಯೋಜನೆ ಪ್ರಗತಿಯಲ್ಲಿದೆ. ಈ ಕುರಿತಂತೆ ಶೀಘ್ರದಲ್ಲಿ ಸಭೆ ನಡೆಸಲಾಗುತ್ತದೆ ಎಂದರು. ಹೀಗಾಗಿ ಯಾವುದೇ ಕುಡಿಯ ನೀರು ಕೆರೆಗಳಲ್ಲಿ ಬತ್ತಿ ಹೋಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಎಲ್ಲ ಕಡೆ ನೀರಿದೆ. ಎರಡನೇದು ಜಿಲ್ಲಾ ಪಂಚಾಯತಿಯವರು ಅದನ್ನು ಪ್ರತಿ ವರ್ಷವೂ ಸಮಯ ಬಂದಾಗೆಲ್ಲ ಕೆನಾಲ್ನಿಂದ ಎಲ್ಲೆಲ್ಲಿ ಸಾಧ್ಯತದೋ ಅವ್ರ ಹತ್ರ ಲಿಸ್ಟ್ ಇದೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಅಧೀನದಲ್ಲಿರ್ತಕ್ಕಂಥ ಕೆರೆಗಳಿಗೆ ಅವರು ನೀರು ತುಂಬಿಸೋದು ಈ ಬೇಸಿಗೆ ಟೈಮಲ್ಲಿ 2 ಸಲ ತುಂಬಿಸ್ತಾರೆ. ಪ್ರತಿ ಸಾರಿ ನೀರು ಕೆನಾಲನ್ನು ಬಿಟ್ಟು ಕುಡಿಯೋ ನೀರಿಗಾಗಿ ನಾವು ರಿಸರ್ವ್ ಮಾಡ್ತೀವಿ. ರಿಸರ್ವಾಯರ್ನಲ್ಲಿ, ತುಂಗಭದ್ರಾ ರಿಸರ್ವಾಯರ್ನಲ್ಲಿ ಆ ನೀರು 2 ಬಾರಿಗೆ ಏಪ್ರಿಲ್ನಿಂದ ಮತ್ತು ಜೂನ್ ಎಂಡಿಂಗ್ವರೆಗೂ 2 ಟೈಮ್ಸ್ ಬಿಟ್ಟು ಆ ಕೆರೆಗಳೆಲ್ಲ ಅಧಿಕಾರಿಗಳೇ, ರೆವಿನ್ಯೂ ಅಧಿಕಾರಿಗಳು, PDOಗಳು ಎಲ್ಲರೂ ಕೂಡ ಮಾಡೋದು ಮೊದಲೊಂದು ಸಿಸ್ಟಮ್ ಬಂದಿದೆ. ಹಾಗಾಗಿ ಇವತ್ತೊಂದು ಆ್ಯಸ್ ಇಟ್ ಈಸ್ ಆಗಿ ಎಲ್ಲಿ ನೀರಾವರಿ ಪ್ರದೇಶದಲ್ಲಿ ಎಲ್ಲಿ ನೀರಿಂದ ಏನು ತೊಂದರೆ ಇಲ್ಲ. ಕೆರೆಗಳಲ್ಲಿ ನೀರು ಇಲ್ಲ ಸರ್, ಹಲವಾರು ಹಳ್ಳಿಗಳಲ್ಲಿ ಕೆರೆಗಳಿಲ್ಲ. ಮಾಡ್ತಾರೆ, ಆಕ್ಷನ್ ಪ್ಲಾನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈಗ JJM ವರ್ಕ್ ಅಂತೂ ಅದು ಹಳ್ಳ ಹಿಡಿದು ಹೋಗ್ಬಿಟ್ಟೆ ಹಳ್ಳಿಗಳಲ್ಲಿ. ಅದು ನಡೀತಾ ಇದೆ. ಏನಾದರೂ ಎಂಕ್ವೈರಿ ಆಗ್ತದೆ. ಸದನ ಸಮಿತಿಯವರು ಬಂದಿದ್ರು, ನೋಡಿದ್ರು, ರಿಪೋರ್ಟ್ ಆಗಿದೆ. ಅದು ನಡೀತಾ ಇದೆ. ರಿವ್ಯೂ ಮಾಡ್ಲಿಕ್ಕೂ ಹೇಳಿದ್ದಾರೆ. ಅದು ಗೌರ್ಮೆಂಟ್ ಲೆವೆಲ್ನ ಸಹಿತ ಡಿಸ್ಕಷನ್ ಬಂದಿದೆ. ಯಾಕೆ ಸರ್ JJM ವರ್ಕ್ದು ಅಷ್ಟು ಹಿಂದೆ ಹೊಡಿತಾ ಇದ್ರು ಕೂಡ ಯಾರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ? ಏನು ಅಧಿಕಾರಿಗಳು ಅಥವಾ ರಾಜಕೀಯ ವ್ಯಕ್ತಿಗಳು ಏನಾದರೂ ಅದರಲ್ಲಿ ಶಾಮೀಲ್ ಆಗಿದ್ದಾರಾ? ಕ್ರಮ ಕೈಗೊಳ್ಳಿ ಅಂತಿಲ್ಲ. ಇದು 7 ಡಿಸ್ಟ್ರಿಕ್ಟ್ನಲ್ಲಿ ನಡೀತಾ ಇದೆ ಈ ಸ್ಕೀಮ್. ಹೌದು ಸರ್. 7 ಡಿಸ್ಟ್ರಿಕ್ಟ್ ಅಂದರೆ ಅಲ್ಲೇ ಗೌರ್ಮೆಂಟ್ ಲೆವೆಲ್ನಲ್ಲಿ ಡೆವಲಪ್ಮೆಂಟ್ ಕಮಿಷನಲ್ಲಿ ರಿವ್ಯೂ ನಡೀತದೆ 3 ತಿಂಗಳಿಗೊಂದ್ಸಲ.
ಅಲ್ಲಿ ಏನಾದರೂ ಈ ರಿಪೋರ್ಟ್ಸ್ ಬಂದು ನಿಮ್ಮ ತಾವು ಹೇಳಿದ್ರಿ ಅದ್ರಂಗೆ ಏನೋ ಕಂಪ್ಲೇಂಟ್ ಬಂತಂದರೆ ಇಮಿಡಿಯೇಟ್ಲಿ ವೆರಿಫೈ ಮಾಡಲಿಕ್ಕೆ ಹೇಳ್ತಾರೆ. ಈಗ ನಮಗಿಲ್ಲೇ ನಮ್ಮ ಶಾಸಕ ಸಮಿತಿ ಬಂದು ಹೋಗ್ಯದ, ಅವರೊಂದಿಷ್ಟು ರಿಪೋರ್ಟ್ ಮಾಡ್ಯಾರ, ಅದು ವೆರಿಫೈ ಮಾಡ್ತಾರೆ. ಹಂಗೆ ಏನಾದರೂ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ನಗರ ನೀರಿಗೆ ಸಂಬಂಧಪಟ್ಟಂತೆ 2 ಕೆರೆ ಇದಾವೆ. ಒಂದು ದೊಡ್ಡ ಕೆರೆ ಈಗಲೂ ಫಂಕ್ಷನ್ ಅದ, ಈಗಲೂ ನೀರೈತೆ, ಅದೇ ನೀರು ಬರ್ತಾಯಿದೆ ಈಗ 8 ವಾರ್ಡ್ಸ್ಗೆ. ಉಳಿದಂಥ ಕೆಳಗೇನಿದೆ ಅವ್ರು ಹೇಳಿದ ಪ್ರಕಾರ ಆ ವಾಟರ್ ಸೀಪೇಜ್ ಆಗಿ ಕೆಮಿಕಲ್ ಬಂದು ಆ ನೀರು ಉಪಯೋಗ ಆಗ್ಲಿಕ್ಕೆ ಅಂತೇಳಿ ಈ ಕೆರೆ ತುಂಬಿದಂದರೆ ಓವರ್ಫ್ಲೋ ಆಗಿ ಆ ಕೆರೆ ಕೆಳಗೆ ಹೋಗ್ತಿತ್ತು, ಸಣ್ಣ ಕೆರೆ. ದುಡ್ಡು ನಾನೀಗಾಗಲೇ 5 ಕೋಟಿ ರೂಪಾಯಿ ಇಟ್ಟು 6 ತಿಂಗಳಾಗ್ಯದ. ನಾನು ಕೇಳಿದ್ರೆ ನೀವು ಮಾತಾಡೋದು ಒಂದು ಪ್ರಶ್ನೆ ಬೇರೆ, ನೀವು ದುಡ್ಡು ಕೇಳಿದ್ರೆ ಕರೆಕ್ಟ್ ಅದ. ಈಗಾಗಲೇ ನಾನು ಅದನ್ನ ಇಂಪ್ರೂವ್ ಮಾಡ್ಲಿಕ್ಕಂದ್ರೆ 5 crores ಇಟ್ಟಿದ್ದೆ, 2 ಕೆರೆ. ಅದು ವೆರಿಫೈ ಮಾಡ್ಬೇಕಂತ ಹೇಳಿದೆ, ಟೆಸ್ಟ್ ಮಾಡಿದ್ರೆ ನಾನು ಮಾರ್ಚ್ ಬರ್ತಾಯಿದ್ದೆ, ನಾನು ಆ ದುಡ್ಡು ಬೇರೆ ಕೆರೆಗೆ ಚೇಂಜ್ ಮಾಡ್ತೀನಿ, ನೀವು ಮಾಡಿದಾಗ ಮತ್ತೆ ಒಂದು ವಾರದಲ್ಲಿ ನಾನು ಮತ್ತೆ 5 ಕೋಟಿ ಕೊಡ್ತೀನಿ ಅಂತ ಸಹಿತ ನನ್ನ ಅಧಿಕಾರಿಗಳಿಗೆ ಹೇಳಿದ್ದೇನೆ. ದುಡ್ಡು ಏನು ಕೊರತೆ ಇಲ್ಲ, 100% ಎಷ್ಟು ಬೇಕಾದ್ರೂ. ಅಲ್ಲ ಸರ್, ದುಡ್ಡಿಗೆ ಕೊರತೆ ಇಲ್ಲ ಅಂತೀರಿ. ನವಳಿ ಬಳಿ ಸಮತೋಲನ ಜಲಾಶಯ ನಿರ್ಮಾಣಕ್ಕೆ ಈಗಾಗಲೇ 15,000 ಕೋಟಿ ರೂಪಾಯಿ ವಿಸ್ತೃತ ಯೋಜನೆ ಸಿದ್ಧಪಡಿಸಿ ತುಂಗಭದ್ರಾ ಮಂಡಳಿಗೆ ಸಲ್ಲಿಕೆಯಾಗಿದೆ. ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳೊಂದಿಗೆ ಚರ್ಚಿಸಲು ಸಭೆ ನಿಗದಿಗೆ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿದೆ. ಸಭೆ ನಿಗದಿಯ ನಂತರ ಮುಂದಿನ ಕ್ರಮ ವಹಿಸಲಾಗುತ್ತದೆ ಎಂದರು. ರಾಯಚೂರು ನಗರದ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಇರುವ ತಾಂತ್ರಿಕ ಸಮಸ್ಯೆ ನೀಗಿಸಿ ಹೆಚ್ಚುವರಿ ನೀರು ಸಂಗ್ರಹಕ್ಕೆ 2 ಕೆರೆ ನಿರ್ಮಾಣ ಮಾಡಲು ಸ್ಥಳ ಪರಿಶೀಲನೆ ನಡೆಸಲಾಗಿದೆ. ರಾಂಪೂರು ಜಲಾಶಯದ ಬಳಿ ಇರುವ ಸಣ್ಣ ಕೆರೆಯ ಮಣ್ಣು ಪರೀಕ್ಷೆ ನಡೆಸಿ ನಂತರ ಕೆರೆ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತದೆ. ನಾರಾಯಣಪುರ ಬಲದಂಡೆ ಕಾಲುವೆ ಮೂಲಕ ರಾಂಪೂರು ಜಲಾಶಯ ಭರ್ತಿಗೆ ಯೋಜಿಸಲಾಗಿದೆ. ಮತ್ತೊಂದು ದೇವಸುಗುರು ಬಳಿ ಜಾಕವೆಲ್ ಬಳಿ 15 ಎಕರೆ ಭೂಮಿ ಲಭ್ಯದ ಅನುಸರಿಸಿ ಕೆರೆ ನಿರ್ಮಾಣ ಮಾಡಲಾಗುತ್ತದೆ. ಸಣ್ಣ ನೀರಾವರಿ ಇಲಾಖೆಯಿಂದ ಈಗಾಗಲೇ 5 ಕೋಟಿ ರೂಪಾಯಿ ಕಾಯ್ದಿರಿಸಲಾಗಿದೆ. ಅನುದಾನ ಕೊರತೆಯಾಗುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ, ಸದಸ್ಯ ಜಯಣ್ಣ, ಬಿ ರಮೇಶ್, ಮುಖಂಡರುಗಳಾದ ಕೆ ಶಾಂತಪ್ಪ, ಮೊಹಮ್ಮದ್ ಶಾಲಂ, ರುದ್ರಪ್ಪ ಅಂಗಡಿ, ರಾಮಣ್ಣ ಇರಬಗೇರ, ನರಸಿಂಹಲು ಮಾಡಗಿರಿ, ಜಿ ಶಿವಮೂರ್ತಿ, ಬಸವರಾಜ್ ಪಾಟೀಲ್ ಅತ್ತನೂರು, ನಿರ್ಮಲಾ ಬೆಣ್ಣೆ ಇದ್ದರು. ಮನೆ ಸಾಲ ಪಡೆದಿದ್ದ ವ್ಯಕ್ತಿ ಸಾಲ ಮರುಪಾವತಿ ಮಾಡದೇ ಇರುವುದರಿಂದ ಕೋರ್ಟ್ ಆದೇಶದ ಮೇರೆಗೆ ಮನೆ ಜಪ್ತಿ ಮಾಡಲು ಮುಂದಾದಾಗ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಸಿದ ಘಟನೆ ನಗರದ ಉದಯನಗರದಲ್ಲಿ ನಡೆದಿದೆ. ಬಾಬು ನಾಯಕ್ ಎಂಬಾತ 2022ರಲ್ಲಿ ಪ್ರಗತಿ ಗ್ರಾಮೀಣ ಬ್ಯಾಂಕಿನಿಂದ 11 ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಬಡ್ಡಿ ಸೇರಿ 13 ಲಕ್ಷ ರೂಪಾಯಿ ಮರುಪಾವತಿ ಬಾಕಿ ಇತ್ತು. ಈ ಕುರಿತು ಬ್ಯಾಂಕ್ ನ್ಯಾಯಾಲಯದ ಮೊರೆ ಹೋಗಿದ್ದು ಪ್ರಕರಣ ವಿಚಾರಣೆ ನಡೆಸಿದ ಹಿರಿಯ ಸಿವಿಲ್ ನ್ಯಾಯಾಲಯ ಮನೆ ಜಪ್ತಿಗೆ ಆದೇಶ ನೀಡಿತ್ತು. ಇಂದು ಪ್ರಗತಿ ಗ್ರಾಮೀಣ ಬ್ಯಾಂಕಿನ ವಿಭಾಗೀಯ ವ್ಯವಸ್ಥಾಪಕರು ಹಾಗೂ ಪಶ್ಚಿಮ ಠಾಣೆಯ ಪಿಐ ನಾಗರಾಜ್ ಮೋಚಿ, ಪಿಎಸ್ಐ ಮಂಜುನಾಥ್ ಹಾಗೂ ನ್ಯಾಯವಾದಿ ಮಂಜುನಾಥ್ ಉಪಸ್ಥಿತಿಯಲ್ಲಿ ಜಪ್ತಿಗೆ ಹೋದಾಗ ಬಾಬು ನಾಯಕ್ ಕುಟುಂಬದೊಂದಿಗೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಸಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಗಳು, ಪೊಲೀಸರು ಮನವೊಲಿಕೆ ಪ್ರಯತ್ನಿಸಿದರೂ ಬ್ಯಾಂಕ್ ಅಧಿಕಾರಿಗಳು ಮಾಹಿತಿ ನೀಡಿ ಕೋರ್ಟ್ ಆದೇಶದ ಮನೆ ಜಪ್ತಿ ಮಾಡಲು ಬಂದಿದ್ದು ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಸಾಲ ಮರುಪಾವತಿಸದೆ ಜಪ್ತಿ ಮಾಡುವುದನ್ನು ನಿಲ್ಲಿಸಲಾಗುತ್ತಿದೆ ಎಂದರು. ನಾವು ಬರ್ತೀವಿ ಹಂಗಾದ್ರ ಅವ್ರು ಹಾಕ್ಲಿ ನಾನು ಇಲ್ಲಿ ಸಾಯ್ತೀವಿ ನಾವು ನೇನಕ್ಕೆ ಕೊಡದೆ ಏನು ಸಾಲ ತೇಲ್ ಪೀಕೋ ಇಲ್ಲಿ ನಾನು ಎಣ್ಣೆ ಕುಡಿದು ಸಾಯ್ತೀನಿ. ನಮ್ಮದು ಬಿಲ್ ಆಗಿಲ್ಲ. 2 DC ಬಂದಾರ, 3 ಕಮಿಷನರ್ ಬಂದಾರ, ಜನರಲ್ ಫಂಡು ಮಾಡುವಳು ಇವರು ಎಲ್ಲ ಲೀಡರ್ಗಳು, ಮಿನಿಸ್ಟರ್ ಮಕ್ಳಿಗೆ ಹೇಳಿನಿ, ML ಸಾಬ್ಗೆ ಹೇಳಿನಿ, ಎಲ್ಲರಿಗೆ ಹೇಳಿನಿ. ಇಲ್ಲಿ ನೋಡ್ರಿ ನಮ್ದು 15 ಲಕ್ಷ ಅದ ಫೈಲ್ ಮಾಡೋಲ್ಲ, ಮನೆಗೆ ಇಟ್ಕೊಂಡಿ ಅಲ್ಲಿ ಕಳ್ತನ ಮಾಡ್ದಾನ ನನ್ನ ಕೇಸ. ಎಲ್ಲರ ಸೈನ್ ಅದ, ಕಮಿಷನರ್ ಸೈನು, ಸಿದ್ಧಲಿಂಗೇಶ್ವರದು ಎಲ್ಲರದ್ದು ಅದ. ಇದು 15 ಲಕ್ಷ, ಇನ್ನೊಂದು 25 ಲಕ್ಷದ ಗ್ರಾಂಟ್, SC/STP ಇದಕ್ಕೆ ಗ್ರಾಂಟು. ಇಷ್ಟು ಮಾಡಿದ್ರೆ ಭೀ 1 ಪೈಸೆ ಕೊಡೋಳ್ರಿ. ಇವಾಗ ಬ್ಯಾಂಕ್ ಅವ್ರು ಬಂದಾರ, ನಿನ್ನೆ ಎಲ್ಲ ಕಾಂಟ್ರಾಕ್ಟ್ ಹೋಗಿ DC ಹೇಳಿವಿ ನಾವು, ಸರ್ ಇವ್ರು ಕಮಿಷನರ್ ನಾಳೆ ಅಂತ ಕೇಸಿ ಸಹಾಯಕತ್ತಾರೆ ಸರ್ ಅಂದರೆ ಚಾರ್ಜ್ ಕೊಡೋವಲ್ಲ ಕಮಿಷನರ್ ಸಿದ್ಧಲಿಂಗೇಶ್ವರ. ಯಾರಿಗೆ ಹೊಸ ಕಮಿಷನರ್ ಬಂದನಲ್ಲ ಕೊಡಕ್ಕೆ ರೆಡಿ ಇಲ್ಲ, ಅವ್ರವ್ರ ಜಗಳಕ್ಕೆ ಬಿದ್ದದ.
ಇಲ್ಲಿ ಇಬ್ಬಿಬ್ಬರು ಮಿನಿಸ್ಟ್ರುಗಳಾರ ಒಬ್ರು ಏನು ಮಾಡೋಳ್ರು. ಇವಾಗ ನಾವು ಯಾವುದೇ ರಿಕ್ವೆಸ್ಟ್ ಮಾಡಾಗತ್ತೆ ಅಲ್ಲಿ ಆದರೆ 4 ಲಕ್ಷ ರೂಪಾಯಿ ಕೆಲಸ ಮಾಡಿದ್ರೆ ಮಲೆಬಾದ್ನಾಗ ನಾನು 2 ಲಕ್ಷ ರೂಪಾಯಿ ಫೀಸ್ ಕಟ್ಟಿಕೇಸಿ ಹುಡುಗರು ಸಾಕಿನಿ. ನಮ್ಮ ಹುಡುಗರು ಫೀಸ್ ಕಟ್ಟಿನಿ. ಲೋನ್ ಅವ ಬ್ಯಾಂಕ್ನಾಗ, IDB ಬ್ಯಾಂಕ್ನಾಗ ಲೋನ್ ಅದ, ಇಲ್ಲಿ ಬಿ ಲೋನ್ ಅದ. 37 ಲಕ್ಷ ರೂಪಾಯಿ ಹೌಸಿಂಗ್ ಲೋನ್ ಅದ. ಈ IDB ಬ್ಯಾಂಕ್ನಾಗ 10 ಲಕ್ಷ ಅದ. ಎಷ್ಟು ವರ್ಷ ಆಯ್ತು ನಾನು ತಗೊಂಡು? ಇದು 2015ನಾಗ ತಗೊಂಡಿದ್ದು ನಾನು ಲೋನು. ಬ್ಯಾಂಕಿನ ವ್ಯವಸ್ಥಾಪಕಿ ಮೇಘ ಮಾಹಿತಿ ನೀಡಿ 2022ರಲ್ಲಿ 11 ಲಕ್ಷ ರೂಪಾಯಿ ಮನೆ ಸಾಲ ಪಡೆದಿದ್ದು ಬಡ್ಡಿ ಸೇರಿಸಿ 13 ಲಕ್ಷ ಆಗಿದೆ. ಆದರೆ ಬಾಬು ನಾಯಕರಿಗೆ ಅನೇಕ ಬಾರಿ ನೋಟಿಸ್ ಜಾರಿಗೊಳಿಸಿದ್ದರೂ ಸ್ಪಂದಿಸಿಲ್ಲ. ಕೋರ್ಟ್ ಮೊರೆ ಹೋಗಲಾಗಿತ್ತು. ಕೋರ್ಟ್ ಮನೆ ಜಪ್ತಿಗೆ ಕೋರ್ಟ್ ಕಮಿಷನರ್ ನೇಮಿಸಿ ಆದೇಶಿಸಿದೆ ಎಂದರು. 12 ವರ್ಷ ಆಗಿದೆ, ರೀಪೇಮೆಂಟ್ಸ್ ಏನೂ ಬರ್ತಾ ಇಲ್ಲ. ಸೆವೆರಲ್ ಟೈಮ್ಸ್ ನಾವು ಅವ್ರಿಗೆ ಎಲ್ಲ ನೋಟಿಸ್ ಎಲ್ಲ ಕಳಿಸಿ ಆಯಿತು, ಪಾಪ ಫಾಲೋ ಅಪ್ ಮಾಡಿ ಅವ್ರಿಗೆಲ್ಲ ಸೆಟಲ್ಮೆಂಟ್ ಕೇಳ್ಕೊಳ್ಳೋಕ್ಕೂ ಎಲ್ಲ ಸಾಕಷ್ಟು ಅವಕಾಶಗಳು ಕೊಟ್ಟಿದ್ದೀವಿ. ಬಟ್ ಯಾವುದಕ್ಕೂ ಅವರು ಹಿ ಹ್ಯಾಸ್ ನಾಟ್ ಟರ್ನ್ಡ್ ಅಪ್. ಸೊ ಈಗ ಫೈನಲಿ ಏನಾಗಿದೆ, ನಮಗೆ ಫಿಸಿಕಲ್ ಪೊಸಿಷನ್ ಕೋರ್ಟಿಂದ ಇದಕ್ಕೂ ಸಾಕಷ್ಟು ಟೈಮ್ 3 ತಿಂಗಳು ಟೈಮ್ ಕೊಟ್ಟಿದ್ದೀವಿ ಸರ್. ನವೆಂಬರಲ್ಲೇ ಎಲ್ಲ ಮಾತಾಡಿ ಬಂದು ಇದಾಗಿತ್ತು. ಬಟ್ ಆಫ್ಟರ್ ದಟ್ ಅವರು ಮತ್ತೆ ಏನೂ ಅದಕ್ಕೆ ಡೆಪಾಸಿಟ್ ಅಮೌಂಟ್ ಆಗಿ ಏನೂ ಕಟ್ಟಲಿಲ್ಲ. ಸೊ ಹಂಗಾಗಿ ಮತ್ತೆ ಇವಾಗ ಕೋರ್ಟ್ ಆರ್ಡರ್ ಆಗಿದೆ ಪೊಸಿಷನ್ ತೊಗೊಳ್ಬೇಕಂತ ಹೇಳಿ. ದಟ್ ಇಸ್ ವೈ ವಿ ಆರ್ ಟೇಕಿಂಗ್. ಅಲ್ಲ ಮೇಡಮ್, ಈಗ ಅವರು ಹೆಣ್ಣಿಗೂ ಸಾಹಿತಿನ ಅನ್ನಕತ್ತಾರ, ಅದ್ರ ಬಗ್ಗೆ ಏನು ಮತ್ತೆ ಏನಾದರೂ ಟೈಮ್ ಕೊಡೋಕೆ ಬರ್ತದೆ ನಿಮಗೆ? ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ಸರ್. ಟೈಮ್ ಅವರಿಗೆ ಅವಕಾಶ ಸಾಕಷ್ಟು ಕೊಟ್ಟಾಗಿದೆ. ಮೇಲಧಿಕಾರಿಗಳು ಬಂದಿದ್ದಾರೆ ಸರ್, ರೀಜನಲ್ ಮ್ಯಾನೇಜರ್ ಬಂದಿದ್ದಾರೆ, ಮಾತಾಡ್ತಾರೆ. ಕೋರ್ಟ್ ಕಮಿಷನರ್ ಆಗಿ ನೇಮಕಗೊಂಡಿರುವ ಮಂಜುನಾಥ್ ಮಾತನಾಡಿ, ಬಾಬು ನಾಯಕ್ ಅವರಿಗೆ ಸಾಕಷ್ಟು ಕಾಲಾವಕಾಶ ನೀಡಲಾಗಿದೆ. ಅವರು ಕೋರ್ಟ್ ಆದೇಶಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಅವರು ಸಾಲ ಮರುಪಾವತಿಸಬೇಕು, ಇಲ್ಲ ಮನೆ ಬಿಟ್ಟುಕೊಡಬೇಕು ಎಂದರು. ಪೊಲೀಸರು ಮನವೊಲಿಸಲು ಪ್ರಯತ್ನ ಮುಂದುವರಿಸಿದ್ದಾರೆ. ಅನ್ನೋರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡಿದ್ದಾರೆ. ಅದು ರೀಪೇಮೆಂಟ್ ಎಲ್ಲ ಕರೆಕ್ಟಾಗಿ ಮಾಡಿಲ್ಲ. ಸೊ ಹಂಗಾಗಿ ಕೋರ್ಟಿಂದ ನನಗೆ ಕಮಿಷನರ್ ಅಂತೇಳಿ ಅಪಾಯಿಂಟ್ ಮಾಡಿದ್ದಾರೆ. ಈ ಪ್ರಾಪರ್ಟಿನ ಜಪ್ತಿ ಮಾಡಿ ಬ್ಯಾಂಕಿಗೆ ಹ್ಯಾಂಡ್ ಓವರ್ ಮಾಡೋದು ನನ್ನ ಡ್ಯೂಟಿ. ಟೈಮ್ ಕೊಡೋಕ್ಕೆ ನನ್ನ ಕೈಲಿ ಟೈಮ್ ಇಲ್ಲ, ಟೈಮ್ ಕೊಡೋಕ್ಕೆ ನನ್ನ ಕೈಲಿ ಏನಿಲ್ಲ. ಪೊಸಿಷನ್ ತೊಗೊಳಕ್ಕೆ ಬಂದಿರೋದು ಮತ್ತು ಪೊಸಿಷನ್ ತೊಗೊಳ್ಳೇಬೇಕು. ಅವರು ಈಗ ನಮ್ಮ ಕಾರ್ಯಕ್ಕೆ ಅಡೆತಡೆ ಮಾಡ್ತಾ ಇದ್ದಾರೆ, ಶಕ್ತಿ ಸೇವಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಅದು ಮಾಡೋದು ಸರಿಯಲ್ಲ. ಪೊಸಿಷನ್ ಬಿಟ್ಕೊಡ್ಬೇಕು, ಇಲ್ಲ ಅಥವಾ ದುಡ್ಡು 10 lakhs ಕೊಟ್ಟಿದ್ರೆ ಈ ಪ್ರೊಸೆಸ್ನ ಇಲ್ಲಿಗೆ ನಿಲ್ಲಿಸಿ ಮತ್ತು ಅವ್ರಿಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡ್ತಾರೆ. ಮತ್ತು ಅವ್ರೇನು ಪೆಂಡಿಂಗ್ ಅಮೌಂಟ್ ಏನಿದೆ ಅದು ರಿಪೇಮೆಂಟ್ ಮಾಡಬೇಕು. ಛತ್ರಪತಿ ಶಿವಾಜಿ ಜಯಂತಿ ಅಂಗವಾಗಿ ನಗರದ ಖಾಸ್ ಬಾವಿ ಹತ್ತಿರದ ಶಿವಾಜಿ ವೃತ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹಾಗೂ ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದರು. ನಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನೆ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಶಿವಾಜಿ ಜಯಂತಿಯ ವೇದಿಕೆ ಕಾರ್ಯಕ್ರಮಕ್ಕೆ ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆಗೆ ಸಚಿವರು ಮತ್ತು ಶಾಸಕರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಪಾಲಿಕೆ ಸದಸ್ಯ ಬಿ ರಮೇಶ್, ಪ್ರಮುಖರಾದ ರವೀಂದ್ರ ಜಲ್ದಾರ್, ಕೆ ಶಾಂತಪ್ಪ, ಮಹಮ್ಮದ್ ಶಾಲಂ, ನರಸಿಂಹಲು ಮಾಡಗಿರಿ, ವೈದ್ಯ ಮುರಳೀರಾವ್, ರಾಜೇಂದ್ರ ಶಿವಾಳೆ, ದಂಡಪ್ಪ ಬೀರಾದರ್ ಸೇರಿದಂತೆ ಇತರರು ಇದ್ದರು. ಪರಿಶಿಷ್ಟ ಪಂಗಡದ ತಳವಾರ್ ಮತ್ತು ಪರಿವಾರ ಹೆಸರಿನ ಮೇಲೆ ಹಿಂದುಳಿದ ವರ್ಗದಲ್ಲಿ ಬರುವ ಅನೇಕರು ಎಸ್ಟಿ ಪ್ರಮಾಣ ಪತ್ರ ಪಡೆದು ಅರ್ಹ ಫಲಾನುಭವಿಗಳಿಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ. ಇದರಿಂದ ನೈಜ ಫಲಾನುಭವಿಗಳು ವಂಚಿತರಾಗುತ್ತಿದ್ದಾರೆ. ನಾಡ ಕಚೇರಿಯ ತಂತ್ರಾಂಶದಲ್ಲಿ ಹಿಂದುಳಿದ ವರ್ಗದಲ್ಲಿ ತಳವಾರ್ ಪರವನ್ನು ಸೇರಿಸಬೇಕು ಹಾಗೂ ಎಸ್ಟಿ ನಕಲಿ ಪ್ರಮಾಣ ಪತ್ರ ತಡೆಗೆ ಆಯೋಗ ರಚನೆ ಮಾಡಬೇಕು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ್ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಹಿಂದುಳಿದ ವರ್ಗದಲ್ಲಿ ಬರುವವರು ತಳವಾರ್ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದರೆ ಅವರಿಗೆ ಎಸ್ಟಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುತ್ತಿದ್ದಾರೆ. ಇದರಿಂದ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯವಾಗುತ್ತಿದೆ. ನಾಯಕ ಜಾತಿಯ ಪರ್ಯಾಯ ಪದ ಜಾತಿಗಳಾದ ತಳವಾರ್ ಮತ್ತು ಪರಿವಾರ ಜಾತಿಗಳಿಗೆ ಮಾತ್ರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು 2025ರ ಫೆಬ್ರವರಿ 7ರಂದು ಸುತ್ತೋಲೆ ಹೊರಡಿಸಿ ಸ್ಪಷ್ಟಪಡಿಸಿದ್ದಾರೆ ಎಂದರು. ಅನ್ನೋದು ಗೊಂದಲ ಸರ್ಕಾರನೇ ಸೃಷ್ಟಿ ಮಾಡಿದೆ.
ಕಳೆದ ಸರ್ಕಾರದ ಅವಧಿಯಲ್ಲಿ ಒಂದು ತಪ್ಪು ಹೇಳಿಕೆಯಿಂದ ಸಾಕಷ್ಟು ನಕಲಿ ಪ್ರಮಾಣ ಪತ್ರಗಳು ಇಶ್ಯೂ ಆಗುತ್ತೆ. ತಳವಾರ ಅನ್ನೋದು ಒಂದು ವೃತ್ತಿಯಾಗಿ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಸಮುದಾಯಗಳಲ್ಲಿ ತಳವಾರಕ್ಕೆ ವೃತ್ತಿ ಮಾಡುವಂತ ಸಮುದಾಯ ಇದೆ. ಆದರೆ ನಾಯಕ ಸಮುದಾಯಕ್ಕೆ ಬಂದಾಗ ತಳವಾರ ಅನ್ನೋದು ನಮಗೆ ಒಂದು ಉಪಪಂಗಡ, ತಳವಾರ ಮತ್ತು ಪರಿವಾರ. ಅದರ ಗೊಂದಲದಿಂದ ಸಾಕಷ್ಟು ಪ್ರಮಾಣ ಪತ್ರ, ನಕಲಿ ಪ್ರಮಾಣ ಪತ್ರಗಳು ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥವ್ರು ಸಾಕಷ್ಟು ಜನ ಈಗಾಗಲೇ ತಗೊಂಡ್ಬಿಟ್ಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಸಾಕಷ್ಟು ಮನವಿಗಳನ್ನ ಹಿಂದಿನ ಸರ್ಕಾರದಲ್ಲಿ ಕೊಡ್ತೀವಿ, ಈಗಿನ ಸರ್ಕಾರದಲ್ಲಿಯೂ ಕೊಡ್ತೀವಿ. ಫೆಬ್ರವರಿ 8, 9 ಜಾತ್ರೆ ಆಯಿತು, ರಾಜ್ಯದಲ್ಲಿ ಜಾತ್ರೆಯಲ್ಲಿಯೂ ಸಹ ನಾವು ಸರ್ಕಾರಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೆ ಮತ್ತು ಸಮಾಜದ ಎಲ್ಲ ಶಾಸಕರು, ಸಂಸದರು, ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇದೇ ತಿಂಗಳು 7ನೇ ತಾರೀಕು ಒಂದು ಆದೇಶನ ಮಾಡಿದ್ದಾರೆ. ಬಹುಶಃ ತಮಗೆ ಸುತ್ತೋಲೆ ಇದೆ ಅಟ್ಯಾಚ್ ಮಾಡಿದ್ದು. ಪ್ರವರ್ಗ 1ರ ಕ್ರಮ ಸಂಖ್ಯೆ 6ರಲ್ಲಿನ ಪರಿವಾರ ಜಾತಿ ರಾಜ್ಯದ ಎಸ್ಟಿ ಪಟ್ಟಿಯಲ್ಲಿಲ್ಲ. ಇನ್ನುಳಿದ ಕಬ್ಬಲಿಗ, ಗಂಗಾ ಮತಸ್ಥ, ಕೋಳಿ, ಸುಣಗಾರ, ಮೂಗವೀರ ಇತರೆ ಸಮುದಾಯಗಳಲ್ಲಿಯೂ ತಳವಾರ್ ಎನ್ನುವ ಜಾತಿಯವರು ಮತ್ತು ವೃತ್ತಿಯಿಂದ ತಳವಾರ್ ಎಂದು ಕರೆಯಲ್ಪಡುವ ಜನರಿದ್ದಾರೆ. ಇವರು ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದು ಸರ್ಕಾರದ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ. ಇದರಿಂದ ಅರ್ಹ ಫಲಾನುಭವಿಗಳು ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡವರ ಪ್ರಮಾಣ ಪತ್ರ ರದ್ದುಪಡಿಸಬೇಕು, ನಕಲಿ ಪ್ರಮಾಣ ಪತ್ರ ಕಡಿವಾಣಕ್ಕೆ ಆಯೋಗ ರಚನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಅದಾದ್ಮೇಲೆ ಈಗೇನು ಇಶ್ಯೂ ಆಗಿದ್ದಾವೆ ಅವ್ರನ್ನ ರದ್ದುಪಡಿಸಕ್ಕೆ ಒಂದು ಆಯೋಗನ ರಚನೆ ಮಾಡಿ. ಇಲ್ಲಾಂದ್ರೆ ನೀವು ಅದೇನಾಗುತ್ತೆ, ಈ ತೊಗೊಂಡೋರೆಲ್ಲ ಹಸಿರಿನ ನಕಲಿನ ಅಂತ ಪ್ರಾರಂಭ ಆಗ್ತದೆ. ನಾಳೆ ಯಾರಾದರೂ ಕಂಪ್ಲೇಂಟ್ಗಳು ಕೊಟ್ಟಾಗ CRSLಗೆ ನಾಗರಿಕತ್ವ ಜಾರಿ ನಿರ್ದೇಶನಕ್ಕೆ ದೂರು ಕೊಟ್ಟಾಗ ಅಮಾಯಕರ ಮೇಲೆ ಪ್ರಕರಣಗಳು ದಾಖಲಾಗ್ತವೆ. ಹಾಗಾಗಿ ಅದನ್ನು ವಾಪಸ್ ಪಡೆಯಕ್ಕೆ ಅಥವಾ ಅದನ್ನು ರದ್ದುಪಡಿಸಕ್ಕೆ ಒಂದು ಆಯೋಗದ ರಚನೆ ಮಾಡಿ. ಈ ನಕಲಿ ಪ್ರಮಾಣ ಪತ್ರಗಳ ಹಾವಳಿ ಹೆಚ್ಚಾಗಿದೆ. ಅರ್ಹರಿಗೆ ಸಿಗಬೇಕಾದ ಸೌಲಭ್ಯಗಳು ಅನ್ಯಾಯ ಪಾಲಾಗ್ತಾ ಇದೆ. ಈಗಾಗಲೇ ಪ್ರಮೋಷನ್ ಸಲುವಾಗಿ ಕೆಲವರು ಅರ್ಜಿ ಕೊಟ್ಬಿಟ್ಟಿದ್ದಾರೆ, ಕೆಲವರು ನೌಕರಿ ಸಲುವಾಗಿ ಅರ್ಜಿ ಸಲ್ಲಿಸಿದ್ದಾರೆ, ಇನ್ನು ಕೆಲವರು ಸ್ಕಾಲರ್ಶಿಪ್ ಅರ್ಜಿ ಕೊಟ್ಟಿದ್ದಾರೆ. ಇದೆಲ್ಲ ಏನಾಗ್ತಾ ಇದೆ, ಅರ್ಹರಿಗೆ ಸಿಗಬೇಕಾದ ಸೌಲಭ್ಯ ಅನ್ಯಾಯ ಪಾಲಾಗ್ತದೆ ಅಂತ ಹೇಳಿ ಸರ್ಕಾರಕ್ಕೆ ಇದು ಮಾಡಿದಾಗ ಅವ್ರು 7ನೇ ತಾರೀಕು ಒಂದು ಆದೇಶ ಮಾಡಿದ್ದಾರೆ. ಕೇವಲ ಆದೇಶ ಮಾಡಿದ್ರೆ ಸಾಲದು. ನಮ್ಮ ಒತ್ತಾಯ ಏನಂದ್ರೆ ಕೂಡಲೇ ತಂತ್ರಾಂಶದಲ್ಲಿ ಏನು ತಳವಾರ ಪರಿವಾರ ಅನ್ನೋದೇನಿದೆ ವಾಪಸ್ ಮತ್ತೆ ಹಿಂದುಳಿದ ವರ್ಗದ ಏನು ಪಟ್ಟಿಯಲ್ಲಿ ಇತ್ತು ಅಲ್ಲಿ ಸೇರಬೇಕು. ಜೊತೆಗೆ ಈ ನಕಲಿ ಪ್ರಮಾಣ ಪತ್ರಗಳನ್ನ ಕಡಿವಾಣ ಹಾಕಲಿಕ್ಕೆ ಒಂದು ಆಯೋಗದ ರಚನೆ ಮಾಡಬೇಕು. ಆಯೋಗ ರಚನೆ ಮಾಡಿ ಎಷ್ಟು ಸರ್ಟಿಫಿಕೇಟ್ಗಳು ನಕಲಿ ಪ್ರಮಾಣ ಪತ್ರಗಳು ವಿತರಣೆ ಆಗಿದ್ದಾರೆ ಅವನ್ನೆಲ್ಲ ರದ್ದುಪಡಿಸಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ನಾಯಕ್, ರಾಮು ನಾಯಕ್, ನರೇಂದ್ರ ನಾಯಕ್, ರಮೇಶ್ ನಾಯಕ್ ಇದ್ದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸ್ಲಂ ಮನೆಗಳ ನಿರ್ಮಾಣ ಕಂತಿನ ಅನುದಾನ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಂದ ಫಲಾನುಭವಿಗಳು ವಂಚಿತರಾಗಿದ್ದು, ಮನೆ ನಿರ್ಮಾಣ ವಹಿಸಿಕೊಂಡು ಮೈಕ್ರೋ ಕಂಪನಿಯ ಗುತ್ತಿಗೆದಾರ ಎಂ ಈರಣ್ಣ ಪರವಾನಗಿಯನ್ನು ರದ್ದುಪಡಿಸಬೇಕು. ಫಲಾನುಭವಿಗಳ ವಂತಿಕೆ ಅನುದಾನ ಶೀಘ್ರವೇ ನೀಡಬೇಕು ಎಂದು ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ತಮ್ಮೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ವಾರ್ಡ್ ನಂಬರ್ 20ರ ಹರಿಜನವಾಡದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 6.34 ಲಕ್ಷ ರೂಪಾಯಿ ಅನುದಾನದಡಿ ವಂತಿಕೆ ಮೂಲಕ ಮನೆ ನಿರ್ಮಾಣಕ್ಕೆ ಅನುದಾನ ನೀಡುತ್ತಿದೆ. ಸ್ಲಂ ಬೋರ್ಡ್ ನಿಗದಿಪಡಿಸಿದ 63,400 ರೂಪಾಯಿ ಡಿಡಿ ಮೂಲಕ ಫಲಾನುಭವಿಗಳು ಕಟ್ಟಿದ್ದಾರೆ. ವಾರ್ಡ್ನಲ್ಲಿರುವ ಮನೆಗಳು ಒಳ ಭಾಗದಲ್ಲಿರುವುದರಿಂದ ಕಟ್ಟಲು ಆಗುವುದಿಲ್ಲ. ನಿಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿಕೊಂಡರೆ ಹಂತ ಹಂತವಾಗಿ ಹಣ ಸಂದಾಯ ಮಾಡುವುದಾಗಿ ಹೇಳಿದ್ದರಿಂದ ಕೆಲವರು ಮನೆ ಕಟ್ಟಿಸಿಕೊಂಡಿದ್ದಾರೆ. ಆದರೆ ಫಲಾನುಭವಿಗಳಿಗೆ ವಂತಿಕೆ ಹಣವನ್ನು ಈವರೆಗೂ ನೀಡಿಲ್ಲ ಎಂದು ದೂರಿದರು. ಗುಡಿಸಲು ರಹಿತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಬೇಕಂತ ನಮ್ಮ ದೇಶದ ರಾಜ್ಯಾಂಗ ಎಲ್ಲ ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಈ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಆವಾಸ್ ಅಂಬೇಡ್ಕರ್ ಯೋಜನೆಯ ಮನೆಗಳು, ಸ್ಲಮ್ಗೆ ಸಂಬಂಧಪಟ್ಟ ಮನೆಗಳು, ಯಾವುದೇ ಸ್ಕೀಮ್ಗಳಿಗೆ ಸಂಬಂಧಪಟ್ಟ ಮನೆಗಳು ನಿರ್ಮಾಣ ಮಾಡಿಕೊಡಬೇಕು, ಬಡವರಿಗೆ ಇದಾಗಬೇಕಂತ ಈಗಾಗಲೇ ಮತ್ತೆ ಬಡ ಜನರು ಡಿ.ಡಿ ಮುಖಾಂತರ ಹಣವನ್ನು 63,400 ರೂಪಾಯಿಗಳನ್ನು ಈಗ ಡಿ.ಡಿ ಮೂಲಕ ಇವರು 20,000, 40,000 ಆದಷ್ಟು ಮಟ್ಟಿಗೆ ಅವರು ಕಟ್ಟಿದ್ದಾರೆ. ಮತ್ತು ಅವರನ್ನು
ಮನೆಗಳು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅವರೇ ನಿರ್ಮಾಣ ಮಾಡಿಕೊಡ್ಬೇಕಾದ ಧರ್ಮ. ಗುತ್ತಿಗೆದಾರರು ಇದರಲ್ಲಿ ಅವರ ಮನೆಗಳನ್ನು ಅವರೇ ನಿರ್ಮಾಣ ನಿರ್ಮಾಣ ಮಾಡಬೇಕು. ಆ ಒಂದು ನೀವು ನಿಮ್ಮ ಮನೆಯಲ್ಲಿ ನಿರ್ಮಾಣ ಮಾಡಿದರೆ ನಾವು ನಿಮಗೆ ಇಷ್ಟು ಕಂತಿನ ಅಂದರೆ ಸರ್ಕಾರದ ಕಡೆಯಿಂದ 6,34,000 ಇದ್ದರೆ ಇವರು 3 ಲಕ್ಷದಿಂದ 3.5 ಲಕ್ಷದವರೆಗೆ ಕೊಡ್ತೀವಂತ ಅವರಿಗೆ ಫಲಾನುಭವಿಗಳಿಗೆ ತಿಳಿಸಿರ್ತಾರೆ. ಆದರೆ ಮೊದಲನೇ ಕಂತಿನ ಈಗ ಬುನಾದಿಗೆ ಅಂತ ಒಂದು 75,000 ರೂಪಾಯಿ, ಮೆಂಟಲ್ ಲೆವೆಲ್ಗೆ ಅಂತ ಒಂದು 75,000 ರೂಪಾಯಿ, ಮತ್ತು ಡೆತ್ ಲೆವೆಲ್ಗೆ ಅಂತ ಒಂದು 75,000 ರೂಪಾಯಿ, ಪ್ರಾಂತರಿಗೆ ಅಂತ ಒಂದು 75,000 ಈ ರೀತಿ ಕೊಡಬೇಕು. ಕಳೆದ 3 ವರ್ಷಗಳಿಂದ ಮನೆಗಳ ಕಾಮಗಾರಿ ಅಪೂರ್ಣವಾಗಿ ನಿಂತಿವೆ. ಮನೆ ನಿರ್ಮಾಣಕ್ಕೆ ಈವರೆಗೂ ಸರ್ಕಾರದಿಂದ ಅನುದಾನ ನೀಡಿಲ್ಲ. ಗುತ್ತಿಗೆದಾರ ಮತ್ತು ಅಧಿಕಾರಿಗಳು ಪರಸ್ಪರ ಶಾಮೀಲಾಗಿ ಫಲಾನುಭವಿಗಳಿಗೆ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ರೋಷನ್ ಕುಮಾರ್, ಆಂಜನೇಯ, ಮುನಿಸ್ವಾಮಿ, ಟಿ ನರಸಿಂಹಲು, ಆಂಜನೇಯ, ತಾಯಪ್ಪ, ತಿಮ್ಮಪ್ಪ, ಲಕ್ಷ್ಮಿ ಸೇರಿದಂತೆ ಅನೇಕರು ಇದ್ದರು. ಕವಿ ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣವನ್ನು ನಗರದ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಟ್ಯಾಗೋರ್ ಸಭಾಭವನದಲ್ಲಿ ಹಮ್ಮಿಕೊಂಡಿದೆ ಎಂದು ಹೊಸಮನಿ ಪ್ರಕಾಶನದ ಅಧ್ಯಕ್ಷರಾದ ಬಶೀರ್ ಅಹಮದ್ ಹೊಸಮನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಹೊಸಮನಿ ಪ್ರಕಾಶನ ವತಿಯಿಂದ ನಿತ್ಯೋತ್ಸವ ಕವಿ ಪದ್ಮಶ್ರೀ ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣವನ್ನು ಫೆಬ್ರವರಿ 21ರಂದು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಪಾಷಾ ಹಟ್ಟಿ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಆರ್.ಕೆ. ರಮೇಶ್ ಅವರು ವಹಿಸಲಿದ್ದು, ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಅವರ ಬದುಕು ಬರಹದ ಕುರಿತು ಕನ್ನಡ ಉಪನ್ಯಾಸ ಗೌಡಪ್ಪ ಗೌಡ ಗುರೆಡ್ಡಿ ವಿಷಯ ಮಂಡನೆ ಮಾಡಲಿದ್ದಾರೆ ಎಂದರು. ಮಾನ್ಯರೇ, ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯ ರಾಯಚೂರು ಹಾಗೂ ಹೊಸಮನಿ ಪ್ರಕಾಶನ ರಾಯಚೂರು ಇವರ ಸಹಯೋಗದಲ್ಲಿ ನಿತ್ಯೋತ್ಸವ ಕವಿ ಎಂದೇ ಖ್ಯಾತರಾದ ಪದ್ಮಶ್ರೀ ನಾಡೋಜ ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ದಿನಾಂಕ 21 ಫೆಬ್ರವರಿ 2025 ಶುಕ್ರವಾರ ಬೆಳಗ್ಗೆ 10:30 ಗಂಟೆಗೆ. ಸ್ಥಳ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಪರೀಕ್ಷಾಗೃಹದಲ್ಲಿ ಇದೆ. ಸ್ವಲ್ಪ ಸ್ಥಳ ಬದಲಾವಣೆ, ಮೇಲೆ ಸಭಾಮಂಟಪ ಹೋಗಿದ್ರಿಂದ ಕೆಳಗಡೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಮೆಹಬೂಬ್ ಪಾಷಾ ಹಟ್ಟಿ, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ರಾಯಚೂರು. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಆರ್.ಕೆ. ಅಮರೇಶ್, ಅಧ್ಯಕ್ಷರು, ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ರಾಯಚೂರು. ವಿಷಯ 1. ಪದ್ಮಶ್ರೀ ನಾಡೋಜ ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಅವರ ಬದುಕು ಬರಹ ಹಾಗೂ ಬರಹ. ವಿಷಯ ಮಂಡನೆ ಶ್ರೀ ಗೌಡಪ್ಪ ಗೌಡ ಗುರೆಡ್ಡಿ, ಕನ್ನಡ ಉಪನ್ಯಾಸಕರು, ಸೇಂಟ್ ಥಾಮಸ್ ಪದವಿ ಮಹಾವಿದ್ಯಾಲಯ ರಾಯಚೂರು. ಎರಡನೇ ವಿಷಯ ಪದ್ಮಶ್ರೀ ನಾಡೋಜ ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಇವರಿಂದ ಕನ್ನಡ ಸಂಸ್ಕೃತಿಗೆ ಕೊಡುಗೆ. ವಿಷಯ ಮಂಡನೆ ಶ್ರೀ ಖಾನ್ ಸಾಬ್ ಮೋಮಿನ್, ಸಂಪಾದಕರು, ಈಶಾನ್ಯ ವಾರ್ತೆ ದಿನಪತ್ರಿಕೆ ರಾಯಚೂರು. ಮುಖ್ಯ ಅತಿಥಿಗಳು ಶ್ರೀ ದರೂರ್ ಬಸವರಾಜ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಗಳು, ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ರಾಯಚೂರು. ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಅವರು ಕನ್ನಡ ಸಂಸ್ಕೃತಿಗೆ ನೀಡಿದ ಕೊಡುಗೆ ಕುರಿತು ಪತ್ರಕರ್ತ ಖಾನ್ ಸಾಬ್ ಮೋಮಿನ್ ಅವರು ವಿಷಯ ಮಂಡನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಟ್ಯಾಗೋರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ದರೂರ್ ಬಸವರಾಜ್ ಪಾಟೀಲ್, ಎಸ್ಆರ್ಕೆ ಸಂಸ್ಥೆಯ ಪ್ರಾಚಾರ್ಯ ಡಾಕ್ಟರ್ ಬಿ.ಎಂ. ವಿರೂಪಾಕ್ಷಿ, ಸುರಭಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ ಜಿ. ಸುರೇಶ್, ತ್ರಿಮೂರ್ತಿ ಪ್ರಕಾಶನದ ಪ್ರಧಾನ ಸಂಚಾಲಕ ಯುವ ಕವಿ ಯಲ್ಲಪ್ಪ ಎಂ. ಮರ್ಚೆಡ್,
ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಸದಸ್ಯ ಸಿದ್ದಯ್ಯ ಮಾಡಗಿರಿಯವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಕನ್ನಡ ಪ್ರೇಮಿಗಳು, ಸಾಹಿತ್ಯ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರುದ್ರಯ್ಯ ಗುಣಾರಿ, ರಾಮಣ್ಣ ಮ್ಯಾದರ್, ಮಹೇಂದ್ರ ಸಿಂಗ್, ಪರಮೇಶ್ವರ್, ಎಂ ವೀರಭದ್ರಯ್ಯ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿ ಕೆರೆಗಳ ಅಂತರ್ಜಲ ವೃದ್ಧಿಗೆ ಯೋಜನೆ, ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಒತ್ತುವರಿ ತೆರವಿಗೆ ಸೂಚನೆ. ಎನ್ಎಸ್ ಬೋಸರಾಜ್. ಗ್ರಾಮೀಣ ಬ್ಯಾಂಕ್ ಸಾಲ ವಸೂಲಿ ಬಂದ ಅಧಿಕಾರಿಗಳ ಮುಂದೆ ವಿಷ ಸೇವಿಸುವ ಬೆದರಿಕೆ. ಕೋರ್ಟ್ ಆದೇಶದ ಮೇರೆಗೆ ಜಪ್ತಿ ಬಂದ ಅಧಿಕಾರಿಗಳು ತಬ್ಬಿಬ್ಬು. ಶಿವಾಜಿ ಮಹಾರಾಜ್ ಜಯಂತಿ ಭಾವಚಿತ್ರದ ಮೆರವಣಿಗೆ ಸಚಿವ ಎನ್ಎಸ್ ಬೋಸರಾಜ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ತಳವಾರ್ ಪರಿವಾರ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತಡೆಯಲು ಆಯೋಗ ರಚಿಸಲಿ. ರಘುವೀರ್ ನಾಯಕ್. ರಾಜೀವ್ ಗಾಂಧಿ ಆವಾಸ್ ಮನೆ ನಿರ್ಮಾಣದಲ್ಲಿ ಅಕ್ರಮ, ಗುತ್ತಿಗೆದಾರ ಎಂ ಈರಣ್ಣ ಗುತ್ತಿಗೆ ರದ್ದುಗೊಳಿಸಬೇಕು. ತಮ್ಮೇಶ್. ಹೊಸ ಮನಿ ಪ್ರಕಾಶನದಿಂದ ಫೆಬ್ರವರಿ 21ರಂದು ಕೆಎಸ್ ನಿಸಾರ್ ಅಹಮದ್ ಬದುಕು ಬರಹ ಕುರಿತು ವಿಚಾರ ಸಂಕಿರಣ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.